ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೊಳಕೆ ಕಟ್ಟಿ ಸಾಂಬಾರಿಗೆ ಇದರ ಫ್ರೇಮ್ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪುದೀನ ಮತ್ತು ಕೊತ್ತಂಬರಿನ ಹಸಿದಾಗ ಹಾಕಿ ಸ್ವಲ್ಪ ಕಾಯಿ ತಗೊಳ್ಳಿ. ಕಾಯನ್ನು ನಾನು ಹುರಿಯೋದಕ್ಕೆ ಹಾಕಿಲ್ಲ, ಹಾಗೆ ಒಂದೇ ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಗಸಗಸೆ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಥರ ಆಗಬೇಕು. ಆದಮೇಲೆ ರುಬ್ಕೊಳ್ಳಿ ಅದನ್ನು. ಈ ಕಡೆ ಕುಕ್ಕರ್ ಇಕ್ಕಿ ಒಗ್ಗರಣೆ ಮಾಡಿ ಕಾಳೆಲ್ಲ ಹಾಕಿದ್ದೀನಿ ನೋಡಿ. ಇವಾಗ ರುಬ್ಕೊತಾ ಇದ್ದೀನಿ ನಾನು ಇದನ್ನೆಲ್ಲ ನೋಡಿ. ರುಬ್ಬಿದ್ದೀನಿ. ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರನ್ನು ಹಾಕಿಟ್ಟಿದ್ದೀನಿ. ಈ ಕಡೆ ಕಾಳು ಒಗ್ಗರಣೆ ಮಾಡ್ತಿದ್ನಲ್ಲ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅಲ್ಲಿವರೆಗೂ ಹುರ್ಕೋಬೇಕು ನೀವು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಥರ ಕಾಣಿಸುತ್ತೆ. ಇವಾಗ ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಕಾಯಿ ಎಲ್ಲನೂ, ಅದನ್ನು ಹಾಕ್ಕೊಂಡು ನೀವು ಸಾಂಬಾರು ಎಷ್ಟು ಜನಕ್ಕೆ ಮಾಡ್ತೀರಾ ಮತ್ತು ಯಾವ ಥರ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೋಬೇಡಿ. ಗೊಜ್ಜು ಥರ ಬೇಕು ಅಂದರೆ, ಇಲ್ಲ ತೆಳ್ಳಗಿರಬೇಕು ಅಂದರೆ ಸ್ವಲ್ಪ ನೀರು ಹದವಾಗಿ ನೋಡಿ ಹಾಕ್ಕೊಂಡು ಉಪ್ಪು ಹಾಕಿ ನೋಡಿ. ನಾನು ಕರೆಕ್ಟಾಗಿ ಒಂದು ಅಳತೆಯಲ್ಲಿ ಇಕ್ಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದು 6 ವಿಸಿಲ್ ಕೂಗಿಸ್ಕೊಳ್ಳಿ. ಮೊಳಕೆ ಕಟ್ಟಿದ ಕಾಳಲ್ವ, ಸ್ವಲ್ಪ ಬೇಯಬೇಕು ಅದಕ್ಕೆ ನೋಡಿ. ಒಂದು 5-6 ವಿಸಿಲ್ ಕೂಗಿಸ್ಕೊಂಡ್ಮೇಲೆ ರೆಡಿಯಾಗಿದೆ ಮೊಳಕೆ ಕಟ್ಟಿ ಸಾಂಬಾರು. ತುಂಬ ಪ್ರೋಟೀನ್ ಅಂಶ ಇರೋಂಥ ಕಾಳಿದು, ಹೆಲ್ತ್ಗೆ ತುಂಬ ಒಳ್ಳೆಯದು ನೋಡಿ. ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಊಟಕ್ಕೆ ಕೊಟ್ಟೆ ನಾನು. ತುಂಬ ಚೆನ್ನಾಗಿದೆ ಅಂತ ಹೇಳ್ತೇನೆ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಯಾಕೋ ವಿಡಿಯೋಸ್ ನೋಡ್ತಿಲ್ಲ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವಿಡಿಯೋ ನೋಡೋದು ಮರಿಬೇಡಿ.